ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಶಿಕಾರಿಪುರ ಗ್ರಾಮದ ಅಲೆಮಾರಿ ಬುಡಕಟ್ಟು ಹಕ್ಕಿಪಿಕ್ಕಿ ಜನಾಂಗವು ಪ್ರಸ್ತುತ ದಿನದಲ್ಲೂ ಕೂಡ ಹೆಗಲಿಗೆ ಒಂದು ಬ್ಯಾಗ್ ನೇತು ಹಾಕಿಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಪಾರ ಮಾಡಿ ಜೀವನ ಮಾಡುತ್ತಿದ್ದಾರೆ. ಗ್ರಾಮದಲ್ಲಿ ಕೆಲವರು ತಮ್ಮ ಬುದ್ಧಿ ಕೌಶಲ್ಯದಿಂದ ವ್ಯಾಪಾರ ವೃದ್ಧಿ ಮಾಡಿಕೊಂಡು ಅತ್ಯುತ್ತಮವಾಗಿ ಜೀವನ ನಡೆಸುತ್ತಿದ್ದಾರೆ. 300 ಕುಟುಂಬವಿರುವ ಈ ಗ್ರಾಮ 1000 ಸಂಖ್ಯೆಯನ್ನು ಹೊಂದಿದೆ. ಈ ಗ್ರಾಮಕ್ಕೆ ಪ್ರತಿ ಮನೆಗೂ ಕೂಡ ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸಲು ಭೂಮಿಯನ್ನು ನೀಡಿ ಶಾಶ್ವತ ಪರಿಹಾರವನ್ನು ಒದಗಿಸಬೇಕೆಂದು ಗ್ರಾಮಸ್ಥರು ಕೋರಿಕೊಂಡಿದ್ದಾರೆ. ಸರ್ ಸುಮಾರು ಬಂದು ಇಲ್ಲಿ 150 ವರ್ಷ ನಮ್ಮ ಹಿರಿಯರ ಕಾಲದಿಂದ ಇಲ್ಲಿ ಜೀವನ ಮಾಡ್ತಿದ್ವಿ. ನಾವು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಇರೋದು ಒಂದೇ ಎಷ್ಟು ಊರು ಸರ್, ಶಿಕಾರಿಪುರ ಹಕ್ಕಿಪಿಕ್ಕಿ ಅಂತ ಸರ್. ಹಲ್ವಾರಿ ನಾವು ಜೀವನ ಮಾಡಬೇಕಂದ್ರೆ ಯಾವುದೇ ರೂಟ್ ಇಲ್ಲ ನಮಗೆ, ಕೂಲಿ ಮಾಡಬೇಕು ಅಷ್ಟು ಹೊರತು ಏನೂ ಇಲ್ಲ ನಮಗೆ. ಈ ತಾಲೂಕದಲ್ಲಿ ನಾವು ಜೀವನ ಮಾಡ್ತಿರೋದು ಅನಾದಿಯಾಗೆ ನಾವು ಜೀವನ ಮಾಡ್ತಿದ್ದೆವು. ದಯವಿಟ್ಟು ಅರಣ್ಯದಲ್ಲಿ ಇರೋದು ಗೌಮಾಳದಲ್ಲಿ ಜೈಟು ಸರ್ವೆ ಮಾಡೋರೆ ಸರ್ MLAಗಳು ಬಂದು. ಆದರೆ ನಮಗೆ ಉಳುಮೆ ಮಾಡೋಕ್ಕೂ ಬಿಡ್ತಿಲ್ಲ, ನಾವು ಹೆಂಗೆ ಜೀವನ ಮಾಡೋದೂ ಗೊತ್ತಿಲ್ಲ. ನಾವು ಎಷ್ಟು ವರ್ಷ ಕೂಲಿ ಮಾಡಿ ಜೀವನ ಮಾಡಬೇಕು. ಆದರೆ ಸರ್ ನಿಮ್ಮಿಂದ ಸಹಾಯ ನಮಗೆ ಬೇಕೇ ಬೇಕು ಸರ್. ಯಾಕಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲಿ ಹೋಗಿ ಸಾಯ್ತಾರೆ. ನಮಗೆ ಇಲ್ಲಿ ಬಾ ಅಂತಲೇ ಹೇಳೋರಿಲ್ಲ ಕೇಳೋರಿಲ್ಲ ತಾಲೂಕದಲ್ಲಿ ಸರ್. ದಯವಿಟ್ಟು ಇದೊಂದು ಅವಕಾಶ ಮಾಡಿ ನಮಗೆ ತಲಕ್ಕೆ 2 ಎಕರೆ ಕೊಟ್ಟರೆ ನಾವು ಕೂಡ ಜೀವನ ಸಾಕೋತೀವಿ ಸರ್. 800 ಹೋಟ್ ಇದೆ, ಊರು ಇದೆ ಸರ್. 800 ಹೋಟ್ ಇದೆ. ಮರಿ ಮಕ್ಕಳೆಲ್ಲ ಓದಾಗಿ ಹೋಗ್ತಾರೆ. ದೊಡ್ಡವ್ರು ನಾವು ಏನು ಮಾಡೋದು, ಕೂಲಿಗೆ ಹೋಗೋದು. ಚಿಕ್ಕದು 150 ರೂಪಾಯಿ ಖರ್ಚಿನೇ ಆಗೋಗ್ತದೆ. ನಾವು ಯಾವ ರೀತಿಯಾಗಿ ನಾವು ಜೀವನ ಮಾಡೋದು. ಜಮೀನಿದ್ದರೆ ಕೂಡ ನಾವು ಏನಾರೇ ಗೇದೆ ರೈತರಾಗಿ ನಾವು ಜೀವನ ಮಾಡ್ಬೋದಲ್ಲ. ಇಷ್ಟು ವರ್ಷ ಇದ್ದು ಏನೂ ಲಾಭನಿಲ್ಲ. ನಮ್ಮ ತಾಲೂಕದಲ್ಲಿ ಹಕ್ಕಿ ಹಿಡಿಯೋರು ಹಕ್ಕಿನ ಇಟ್ಕೊಂತೀನಿ ಅಂತ ಹೇಳ್ತಾರೆ ಹೊರತು ನಮಗೆ ಯಾವ ಸಹಾಯ ಇಲ್ಲ. ಗ್ರಾಮದ ಯುವಕರು ತಿಳಿಸುವಂತೆ ನಮ್ಮ ಪೂರ್ವಿಕರ ಕಾಲದಿಂದಲೂ 100 ವರ್ಷ ಈ ನೆಲದಲ್ಲಿ ಬಾಳ್ವೆ ಮಾಡಿದ್ದೇವೆ ಸರ್. ಊರು ಕಟ್ಟು 150 ವರ್ಷ ಆಯಿತು ಸರ್. ಆದಮೇಲೆ ಎಲ್ಲ ಇಂಕ್ವೈರಿಗಳು ಮಾಡಿದ್ರು, ಸರ್ಕಾರನೇ ಬಂದಿದ್ದರು, AC DC ಎಲ್ಲ ಬಂದರು. ಆದರೆ 1973 ಏನಾರೇ ನಿಮಗೆ ಒಂದು ದಾಖಲೆ ಇದ್ದರೆ ನಮಗೆ ತೋರಿಸಿ ಅಂತ ಹೇಳಿದ್ರು. ಮಾಡಿದರು ಸರ್. ಮಾಡಿದಾಗ ನಾವು ದಾಖಲೆಗಳನ್ನು ಆಲ್ರೆಡಿ ಕೊಟ್ಟಿದ್ದೀವಿ ಸರ್. ಮತ್ತು ಇನ್ನೊಂದು ಸರ್ ಏನಂದರೆ, ನಿಮ್ಮ ಹಿರಿಯವರು ಗೋರಿಗಳು ತೋರಿಸಿ ಅಂತ ಹೇಳಿದಾಗ ನಾವು ಎಲ್ಲ ಗೋರಿನೇ ತೋರಿಸಿದ್ದೀವಿ ಸರ್. ಆ ಗೋರಿ ಸಾಮಾನ್ಯ ಗೋರಿ ಅಲ್ಲ, ಅದು 200 ವರ್ಷ ಗೋರಿಗಳು ನಾವು ತೋರಿಸಿದ್ದೀವಿ ಸರ್. ಬೇಕಾದರೆ ನೀವು ಒಗ್ದು ಕೂಡ ನೋಡಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಆದರೆ ಪರ್ಸನಲ್ ಮಾಡಿ ನಾವು ಹೇಳ್ತೀವಿ ಅಂತ ಹೇಳಿದಾಗ ಸರ್ ಇಲ್ಲಿವರೆಗೂ ಬಂದು ನಮಗೆ ನ್ಯಾಯ ಕೊಟ್ಟಿಲ್ಲ. ಕೇಸು ಕೋರ್ಟು ಎಲ್ಲ ತಿರುಗಾಡಿ ಮರಿ ಮಕ್ಕಳೆಲ್ಲ ಅನಾಥಾಗಿ ಬಿದ್ದಿದ್ದೀವಿ. ನಾವು ಕೂಲಿ ಮಾಡೋರು ಅಲ್ಲಿ ಹೋಗ್ಬೇಕಾ? ನಮ್ಮ ಜಮೀನು, ಇದು ನಮ್ಮ ಜಮೀನು ಸರ್. ನಾವು ಇಲ್ಲಿ ಉತ್ತೋಗ ಬಂದರೆ ಸರ್ ಫಾರೆಸ್ಟ್ಗಳೆಲ್ಲ ನಮಗೆ ಹೊಡಿತಾರೆ. ಮತ್ತು ನಾವು ಉತ್ತೋಗ ಬಂದರೆ ನಮ್ಮಲ್ಲಿ ಕೇಸ್ ಮಾಡ್ತಾರೆ. ಎಷ್ಟು ಒಟ್ಟೆ 100 ಜನ ಮೇಲೆ ಕೇಸ್ ಮಾಡವ್ರೆ, 3 ಸತಿ ಮಾಡವ್ರೆ. ಈಗ ಒಂದು ಕೇಸು 20 ವರ್ಷ ಹಿಂದೆ ಒಂದು ಕೇಸ್ ಮಾಡವ್ರೆ, 10 ವರ್ಷ ಹಿಂದೆ ಒಂದು ಕೇಸ್ ಮಾಡವ್ರೆ. ಸೊ ಈಗ ಒಂದು ಕೇಸ್ ಮಾಡವ್ರೆ ಮೇಲೆ. ಸೊ ಈ ಥರ ಸರ್ ನೋಡಿ ಸರ್ ನಮ್ಮ ಜಮೀನು ಸರ್. ಇದು ಈ ಜಮೀನು ಸರ್ ಈಗ ಇಲ್ಲೇ ಮಾಡ್ಕೊಂಡು ಇಲ್ಲಿ ಮಾಡ್ತಿದ್ದೋ ಸರ್ ನಾವೆಲ್ಲ ಸರ್. ನಾವು ನಮ್ಮ ಈಗ ಜಮೀನು ಸರ್ ಪಾಸ್ಟ್ ಜಮೀನು ಆದರೆ ಬೇಡ ನಮಗೆ. ಇದು ಸರ್ ಗೌಮಾಳ ಖರಾಬ್ ಜಮೀನು ಇದ್ದರೆ ನಾವು ಬಿಟ್ಕೊಡಿ ಸರ್ ಅದನ್ನು ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ವ್ಯಾಪಾರವು ಏರುಪೇರಿನಲ್ಲಿರುತ್ತದೆ. ತಾಲೂಕಿನ ವ್ಯಾಪ್ತಿಯಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಭೂಮಿಗಳಿದ್ದು ದಯವಿಟ್ಟು ನಮಗೆ ಜೀವನ ನಡೆಸಲು ಭೂಮಿ ನೀಡಿ ಅವಕಾಶ ಒದಗಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಈ ಹಿಂದೆಯೂ ಕೂಡ ಭೂಮಿಯನ್ನು ಒದಗಿಸುವಂತೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಡ ಏರಿದ್ದವು. ಕಡತಕ್ಕೆ ಮಾತ್ರ ನಮ್ಮ ಹೆಸರುಗಳು ನೋಂದಣಿಯಾಗಿ ಕಸದ ಬುಟ್ಟಿ ಸೇರಿವೆ. ತುಪ್ಪದ ಮಡು ಗ್ರಾಮ ಪಂಚಾಯಿತಿ ವತಿಯಿಂದ ಯಾವುದೇ ಸೌಲಭ್ಯವೂ ಇಲ್ಲ. ಈ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಕ್ರಮ ವಹಿಸಿ ನಮಗೆ ಭೂಮಿಯನ್ನು ಒದಗಿಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ನೋಡಿ ಸ್ವಾಮಿ, ನಾವು ಹಕ್ಕಿ ಪಿಕ್ಕರು, ನಾವು ಆದಿವಾಸಿ ಜನ ಅಂತಾರೆ ನೋಡಿ ಸರ್. ನಾವೀಗ ಸರ್ ನಾಮಗಲ್ ತಾಲೂಕಲ್ಲಿ ನಾವು ಇದ್ದೀವಿ. ಮಂಡ್ಯ ಜಿಲ್ಲೆ ನಾಮಗಲ್ ತಾಲೂಕು ಇದು. ಇಲ್ಲಿ ಸರ್ ಸುಮಾರು ನಾವೀಗ 150 ವರ್ಷದಿಂದ ನಾವಿಲ್ಲಿ ವಾಸವಾಗಿ ಇದ್ದೀವಿ. ಸುಮಾರು ನಮ್ಮೂರಲ್ಲಿ ಈಗ 300 ಕುಟುಂಬ ಇದ್ದೀವಿ. ನಾವೀಗ 1000 ಜನ ಇದೆ ನೋಡಿ ಸರ್. ನಮಗೆ ಸರ್ ಜಮೀನಿಲ್ಲ, ನಮಗೆ ಮನೆ ಇಲ್ಲ. ಮನೆ ಕಟ್ಟೋಕ್ಕೆ ಜಾಗ ನಮಗೆ ಇಲ್ಲ. ನಮಗೆ ಊರಲ್ಲಿ ಸರ್ ಸಣ್ಣ ಪುಟ್ಟ ಅಂದರೆ ಒಂದು ಅರ್ಧ ಕುಂಟೆ, 1 ಕುಂಟೆ, 10 ಕುಂಟೆ ಗಂಟೆ ಜಮೀನಿದೆ, 1 ಎಕರೆ ಗಂಟೆ ಜಮೀನಿದೆ. ಸರ್ ಬೇರೆಯವ್ರಿಗೆ ಜಮೀನು ಇದ್ರೇನು ಅದಕ್ಕೆ ಜಮೀನಿಗೆ ಅದು ದುರಸ್ತು ಆಗಿಲ್ಲ ಸರ್. ಈಗ ನಮ್ಮೂರಲ್ಲಿ ಸರ್ ನಮಗೆ ಜಮೀನು ಇದ್ರಲ್ಲ ಸರ್, ಮುಂದೆ ನಾವು ಏನಾರ ಒಂದು ಏನಾರು ಮಾಡ್ಬೇಕಂದ್ರೆ ನಮಗೆ ಜಮೀನು ಇಲ್ಲ ಅಂದರೆ ನಾವು ಏನು ಮಾಡಬೇಕಾಗತ್ತೆ ನೋಡಿ ಸರ್. ಇಲ್ಲಿಗೆ 1000 ಎಕರೆ ಜಮೀನಿದೆ ನಮ್ಮ ತಾಲೂಕಲ್ಲಿ ಸರ್. ಇಲ್ಲಿಗೆ ಸರ್ DC AC ನಾವೆಲ್ಲ ಅರ್ಜಿ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಯಾರೂ ಬಂದಿಲ್ಲ. ಯಾವ ಸರ್ಕಾರನೂ ಇಲ್ಲಿ ಬಂದಿಲ್ಲ. ಇಲ್ಲಿ ದಯವಿಟ್ಟು ಸರ್ ನೀವು ಇಲ್ಲಿ ಬರಬೇಕು.
DC ಆಗಿರಲಿ, AC ಆಗಿರಲಿ, ತಹಸೀಲ್ದಾರ್ ಆಗಿರಲಿ, ಇಲ್ಲಿ ಬಂದು ದಯವಿಟ್ಟು ಇಲ್ಲಿ ಸರ್ವೆ ಮಾಡಿ ನಮಗೆ ಸರ್ ಒಂದು 2 ಎಕರೆ ಜಮೀನು ಇಲ್ಲ 3 ಎಕರೆ ಜಮೀನು ಇಲ್ಲ 1 ಎಕರೆ ಜಮೀನು ಕೊಡಿ ಸರ್. ಇಲ್ಲಿ ನಾವು ಏನಾರ ಒಂದು ವ್ಯವಸಾಯವನ್ನು ಮಾಡ್ತೀವಿ, ಮರಿ ಮಕ್ಕಳು ಸಾಕೋಕ್ಕೆ ಸಾಕು ಅಷ್ಟು ನಮಗೆ. ನಮಸ್ಕಾರ ಸರ್. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.